ವಿಷಯವನ್ನ ತರ್ಕ ಮಾಡಿ ಸತ್ಯ ಹೊರತರುವುದೇ ವಿಜ್ಞಾನ. ಕಾಂತರಾಜು. ಯಾವುದೇ ಸಮಸ್ಯೆಗಳನ್ನ ತರ್ಕ ಮಾಡದೆ ಒಪ್ಪಿಕೊಳ್ಳಬಾರದು ಹಾಗೂ ಯಾವುದೇ ನಿರ್ಧಾರ ಕೈಗೊಳ್ಳಬಾರದು. ಯಾವುದೇ ವಿಷಯವನ್ನ ಸಹ ತರ್ಕಕ್ಕೆ ಒಳಪಡಿಸಿ ಅದರ ಸಾಧಕ ಬಾಧಕ, ಅದರ ಗುಣ ವಿಶೇಷಗಳ ಬಗ್ಗೆ ಆಲೋಚಿಸಿ ಒಂದು ಪ್ರಕ್ರಿಯೆಯ ಸಮಸ್ಯೆಯ ಫಲಿತಾಂಶ ನಿರ್ಧರಿಸಬೇಕು ಎಂದು ತಿಳಿಸುವುದೇ ವಿಜ್ಞಾನ ಎಂದು ಎಸ್ಟಿಎಂಸಿ ಅಧ್ಯಕ್ಷ ಕಾಂತರಾಜು ತಿಳಿಸಿದರು. ಅವರು ಶಿರಾ ತಾಲೂಕು ಬುಕ್ಕಾಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಶುಕ್ರವಾರ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಎಂದಿನಿಂದಲೂ ಪ್ರಪಂಚಕ್ಕೆ ಜ್ಞಾನದ ಕಣಜವಾಗಿದ್ದದ್ದು ನಮ್ಮ ಭಾರತ. ನಮ್ಮ ಪೂರ್ವಜರು ತಾಳೆಗರಿಗಳಲ್ಲಿ ಹಲವಾರು ರೀತಿಯ ಸೂತ್ರಗಳನ್ನ, ಅನ್ವೇಷಣೆಗಳನ್ನ ಮಾಡಿ ಬರೆದಿಟ್ಟಿರುತ್ತಾರೆ. ಆದರೆ ಅವುಗಳನ್ನ ನಾವು ಎಷ್ಟರ ಮಟ್ಟಿಗೆ ತಿಳಿದುಕೊಂಡಿದ್ದೇವೆ ಎಂಬುದು ಇಂದಿನ ಪ್ರಶ್ನೆಯಾಗಿದೆ. ಪ್ರಪಂಚಕ್ಕೆ ಸೊನ್ನೆಯನ್ನು ಕಂಡುಹಿಡಿದು ಹಾಗೂ ಸೊನ್ನೆಯ ಮಹತ್ವವನ್ನು ತಿಳಿಸಿದ ದೇಶ ನಮ್ಮದು. ಇಂತಹ ದೇಶದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಇದು ನಾಗಲೋಟದಲ್ಲಿ ಬೆಳವಣಿಗೆ ಹೊಂದುತ್ತಿದ್ದು ಪ್ರಪಂಚದ ತಂತ್ರಜ್ಞಾನಕ್ಕೆ ಕ್ಷೇತ್ರಕ್ಕೆ ಸವಾಲುಡುತ್ತಿರುವ ದೇಶ ನಮ್ಮದು. ಹಾಗಾಗಿ ನೀವೆಲ್ಲರೂ ಉತ್ತಮ ವಿಜ್ಞಾನಿಗಳಾಗಿ ಕೌಶಲ್ಯಾಧಾರಿತ ಉದ್ದಿಮೆಗಳನ್ನು ಬೆಳೆಸುವ ಮೂಲಕ ದೇಶದ ಪ್ರಗತಿಗೆ ಮುಂದಾಗಬೇಕು. ನಿಮ್ಮಲ್ಲಿ ಯಾವುದೇ ವಿಷಯಗಳನ್ನು ಅರ್ಥ ಮಾಡದೆ ಒಪ್ಪಿಕೊಳ್ಳಬಾರದು ಹಾಗೂ ಅವುಗಳಿಗೆ ಕಾರಣ ಪರಿಣಾಮಗಳನ್ನು ಅರಿತು ಸಮಸ್ಯೆಯ ಬಗ್ಗೆ ಪರಿಣಾಮಕಾರಿ ವಿಶ್ಲೇಷಣೆ ಮಾಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಚಿಕ್ಕಮ್ಮ, ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಜೈನಲುಬ್ದೀನ್, ಕಾಜಿ ಸಹ ಶಿಕ್ಷಕರಾದ ಸೌಮ್ಯ, ಸವಿತಾ, ಶ್ರುತಿ, ವಿಜಯ, ಗೀತಾ, ಮೆಹಬೂಬಿ, ಹನುಮಂತೇಗೌಡ, ಗಿರೀಶ್, ಅನಿತಾ, ರಂಗಪ್ಪ, ಎಲ್ಜಿ ಗಂಗಾಧರ್, ಲತಾ ಹಾಗೂ ಎಸ್ಟಿಎಂಸಿ ಸದಸ್ಯರಾದ ದಯಾನಂದ್ ಸೇರಿದಂತೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು ಹಾಜರಿದ್ದರು. ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲ್ತಿದ್ದಾರಾ? ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ? ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನೆಲ್. ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ. ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ 9535414241.